ಒಂದು ಲೆವೆಲ್ ಜೋಶ್ ಬಂದಿತ್ತು. ಬಟ್ ಈ ಪೋಸ್ಟರ್ ಬಂದ್ಮೇಲೆ ದ ಕಿಂಗ್ ಇಸ್ ಗೋಯಿಂಗ್ ಟು ಗಿವ್ ಅ ಹ್ಯೂಜ್ ಕಮ್ ಬ್ಯಾಕ್. ನಟ ಸಾರ್ವಭೌಮ ಅಂದ್ಮೇಲೆ 4-5 ಕಾಂಜಿ ಪಿಂಜಿ ನನ್ನ ಮಕ್ಕಳು 4-5 ಚೈಲ್ಡ್ ಮಾತುಗಳು ಮಾತಾಡಕ್ ಸ್ಟಾರ್ಟ್ ಮಾಡವ್ರೆ. ಅವರೆಲ್ಲ ಕಾಂಜಿ ಪಿಂಜಿ ಚೈಲ್ಡ್ ನನ್ನ ಮಕ್ಕಳಿಗೆ, ಚೈಲ್ಡ್ ಚಪಾತಿಗಳಿಗೆ ಈ ದ್ವಿತ್ವ ಅನ್ನೋದೇ ಹ್ಯೂಜ್ ರಿಪ್ಲೈ. ದ್ವಿತ್ವ ಅನ್ನೋದು ಎಲ್ಲ ಅಪ್ಪುಬಾಸ್ ಹೇಟರ್ಗಳಿಗೆ ರಿಪ್ಲೈ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡ್ರಪ್ಪ, ಇಟ್ ಈಸ್ ಅ ವೆರಿ ಡಿಫರೆಂಟ್ ಕಾನ್ಸೆಪ್ಟ್. ಇದೊಂದು ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್. ನಮ್ಮ ಅಪ್ಪುಬಾಸ್ ಬಂದ್ಬಿಟ್ಟು ಅಷ್ಟು ದೊಡ್ಡ ಆಕ್ಟರ್, ಈಸ್ ಅ ಸೂಪರ್ ಸ್ಟಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಕಾನ್ಸೆಪ್ಟ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ಇಸ್ ಅ ವೆರಿ ಹ್ಯೂಜ್ ರಿಸ್ಕ್. ಅಷ್ಟು ದೊಡ್ಡ ರಿಸ್ಕ್ ತಗೊಂಡು ಮಾಡ್ತಾ ಇದಾರೆ ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ, ಐ ಮೀನ್ ಈ ಪ್ರಾಜೆಕ್ಟ್ ಅಲ್ಲಿ ಈ ಸ್ಟೋರಿ ಅಷ್ಟು ಗಟ್ಟಿಯಾಗಿದೆ ಅಂತ ನಾವು ನಂಬಬೇಕು. ಬಿಕಾಸ್ ಅಪ್ಪುಬಾಸ್ ಬಂದ್ಬಿಟ್ಟು ಹೈಯೆಸ್ಟ್ ಹಿಟ್ಸ್ ರೇಷಿಯೋ ಇಟ್ಟಿರುವಂತಹ ಆಕ್ಟರ್. ಇಡೀ ಸೌತ್ ಇಂಡಿಯಾ ನೀವು ನೋಡಿದ್ರು ಹೈಯೆಸ್ಟ್ ಹಿಟ್ಸ್ ರೇಷಿಯೋ ಬಂದ್ಬಿಟ್ಟು ನಾವು ಅಪ್ಪುಬಾಸ್ದು. ಸೊ ದ್ವಿತ್ವ ಬಂದ್ಬಿಟ್ಟು ಇಟ್ ಇಸ್ ಡೈರೆಕ್ಟೆಡ್ ಬೈ ಪವನ್ ಕುಮಾರ್, ಪ್ರೊಡ್ಯೂಸ್ಡ್ ಬೈ ಹೊಂಬಾಳೆ ಫಿಲ್ಮ್ಸ್. KGF 2 ಪ್ರೊಡ್ಯೂಸರ್ ಕೂಡ ಅವರೇ, KGF ಪ್ರೊಡ್ಯೂಸರ್ ಕೂಡ ಅವರೇ, ಯುವರತ್ನ ಪ್ರೊಡ್ಯೂಸರ್ ಕೂಡ ಅವರೇ, ರಾಜಕುಮಾರ ಪ್ರೊಡ್ಯೂಸರ್ ಕೂಡ ಅವರೇ. ಸೊ ಯುವರತ್ನ ಅಂದ್ಮೇಲೆ ತುಂಬಾ ಜನರು ನಾವು ಅಪ್ಪುಬಾಸ್ಗೆ ಮಾರ್ಕೆಟ್ ಇಲ್ಲ, ಬಜಾರ್ ಇಲ್ಲ ಅಂತ ತುಂಬಾ ಜನ ಮಾತಾಡ್ಕೊಂಡ್ರು. ಬಟ್ ಅವ್ರಿಗೆಲ್ಲ ಗೊತ್ತಿಲ್ಲದಿರೋ ಫ್ಯಾಕ್ಟರಿ ಏನಂದ್ರೆ ಯುವರತ್ನ ಬಂದಿದ್ದು 3 ದಿವಸಕ್ಕೆ 50% ಆಕ್ಯುಪೆನ್ಸಿ ಬಂತು. ಸೊ ಆಬ್ವಿಯಸ್ಲಿ 50% ಆಕ್ಯುಪೆನ್ಸಿ ಅಲ್ಲಿ ಅದು ಏನು ಮಾಡಕ್ಕಾಗಲ್ಲ. ಸೆಕೆಂಡ್ ವೇವ್ ಅದು ಯಾವ ತರ ಹವಾ ಸೃಷ್ಟಿ ಮಾಡ್ತೀವಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ, ಅದ್ರ ಬಗ್ಗೆ ಮಾತಾಡೋದು ಬೇಡ. ನೋಡ್ರಪ್ಪ, ದ್ವಿತ್ವ ಅನ್ನೋ ಮೂವಿ ಬಂದ್ಬಿಟ್ಟು ಇಟ್ಸ್ ಓನ್ ಬಿ ಅ ವೆರಿ ಹ್ಯೂಜ್ ಕಾನ್ಸೆಪ್ಟ್. ಅಂಡ್ ನನ್ನ ಪ್ರಕಾರ ಇದೊಂದು ಪ್ಯಾನ್ ಇಂಡಿಯಾ ಮೂವಿನೇ. ಇಂಗ್ಲಿಷ್ ಅಲ್ಲಿ, ಹಿಂದಿ, ಐ ಮೀನ್ ಇಂಗ್ಲಿಷ್ ಅಲ್ಲಿ, ಕನ್ನಡ ಅಲ್ಲಿ ಪೋಸ್ಟರ್ಸ್ ರಿಲೀಸ್ ಮಾಡಿದ್ದಾರೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಪೇಜಸ್ ರಿಟ್ವೀಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲಾ ಪೇಜಸ್ ಪೋಸ್ಟ್ ಮಾಡಿದ್ದಾರೆ. ಅಂಡ್ ದ್ವಿತ್ವ ಮೀನಿಂಗ್ ನೀವು ಹುಡುಕದೆ ಗೂಗಲ್ ಅಲ್ಲಿ ಏನದು ಡಬಲ್ ರೋಲ್ ಅಂತ ತೋರಿಸುತ್ತೆ. ನಾವೇನೋ ಅಸ್ಯೂಮ್ ಮಾಡ್ಕೊಬೇಕು ಅಂದ್ರೆ ಇಟ್ ಇಸ್ ವೆರಿ ಸೂನ್, ವೆರಿ ಅರ್ಲಿ, ತುಂಬಾ ಬೇಗ ಆಗುತ್ತೆ. ಬಟ್ ದ್ವಿತ್ವ ಅಂದ್ರೆ ಡಬಲ್ ರೋಲ್ ಆಗಿರ್ಬೋದು. ನಾವು ಅಪ್ಪುಬಾಸ್ ಡಬಲ್ ರೋಲ್ ಪ್ಲೇ ಮಾಡ್ತಾ ಇರ್ಬೋದು. ಸೈಕಾಲಜಿಕಲ್ ಥ್ರಿಲ್ಲರ್ ಆಗಿರೋದ್ರಿಂದ ನಾವು ಅಪ್ಪುಬಾಸ್ ಏನಾದ್ರು ಡಬಲ್ ರೋಲ್ ಪ್ಲೇ ಮಾಡಿರ್ಬೋದು. ಇಲ್ಲ ಅಂದ್ರೆ ನಾವು ಅಪ್ಪುಬಾಸ್ಗೆ ಏನಾದ್ರು ಸೈಕಾಲಜಿಕಲ್ ಡಿಸಾರ್ಡರ್ ಇರ್ಬೋದು, ಏನಾದ್ರು ರೋಗ ಇರ್ಬೋದು. ಡಬಲ್ ರೋಲ್ ತರ, ಐ ಮೀನ್ ಒಂದೊಂದು ಟೈಮ್ ಒಂಥರ ಆಡೋ ತರ ಆಗಿರ್ಬೋದು. ವಿ ಡೋಂಟ್ ನೋ, ಇದು ತುಂಬಾ ಅರ್ಲಿ ಡಿಸೈಡ್ ಮಾಡೋದಕ್ಕೆ. ಬಟ್ ಆ ಟೈಟಲ್ ಮೀನಿಂಗ್ ಬಂದ್ಬಿಟ್ಟು ಡಬಲ್ ರೋಲ್. ಅಂಡ್ ಯಾರಾದ್ರೂ ಇಬ್ರಿಬ್ರು ತರ ಆಡ್ತಾ ಇದಾರೆ ಅನ್ನೋದಕ್ಕೆ ಸಂಸ್ಕೃತ ಅಲ್ಲಿ ದ್ವಿತ್ವ ಅಂತಾರೆ. ಸೊ ನಾನೇನು ತಪ್ಪಾಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನನ್ನ ಕರೆಕ್ಟ್ ಮಾಡಿ. ನಾನೇನು ಪಂಡಿತ ಅಲ್ಲ, ನಾನೇನು ಗೂಗಲ್ ಏನು ಹೇಳಿದೆ ಅದ್ರ ಮಾತ್ರ ನಂಬ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನನಗಂತೂ ಈ ಪೋಸ್ಟರ್ ನೋಡಿದ್ಮೇಲೆ ನಿಜ ಹೇಳ್ತಾ ಇದ್ದೀನಿ, ಮೂವಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಫಸ್ಟ್ ಆಫ್ ಆಲ್ ಅಪ್ಪುಬಾಸ್, ಪವನ್ ಕುಮಾರ್ ಅಂಡ್ ಹೊಂಬಾಳೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಂಗೊಂದು ಒಂದು ಲೆವೆಲ್ ಜೋಶ್ ಬಂದಿತ್ತು. ಬಟ್ ಈ ಪೋಸ್ಟರ್ ಬಂದ್ಮೇಲೆ ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಬರೋ ನಮ್ಮ ಅಪ್ಪುಬಾಸ್ಗೆ ಸೆಟ್ ಆಗುವಂತ ಪ್ರಾಜೆಕ್ಟ್. ದ ಕಿಂಗ್ ಇಸ್ ಗೋಯಿಂಗ್ ಟು ಗಿವ್ ಅ ಹ್ಯೂಜ್ ಕಮ್ ಬ್ಯಾಕ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ ವಿಜಯ್ ಜೆ, ಸೈನಿಂಗ್ ಆಫ್.